ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಈಗ ಮಾಡಿರೋ ಪ್ಲಾನ್ ಇದೆಯಲ್ಲ, ಇನ್ಫ್ಯಾಕ್ಟ್ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದಾರೆ. ಅದೇನು ಅಂತ ನಾ ಹೇಳ್ತೀನಿ. ಇಬ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗೂ ಇದು ಹೋಗಿ ಎಲ್ಲಿಗೆ ನಿಲ್ಲುತ್ತೆ ಅಂತ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ಇದನ್ನ ಎಲ್ಲಿಗೆ ತಗೊಂಡೋಗ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡೇ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಸಿ ಟಿ ರವಿ ಪ್ಲಾನ್ ಏನು, ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ಲಾನ್ ಏನು? ನೋಡಿ, ರಾಜಕಾರಣಿಗಳು ಒಂದು ಇಶ್ಯೂನ ತಾವು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡ್ರು ಅಂದ್ರೆ ಅದನ್ನ ಎಲ್ಲಿಗೆ ಹೋಗಿ ಮುಟ್ಟಿಸ್ಬೇಕು ಅನ್ನೋದನ್ನ ಪ್ಲಾನ್ ಮಾಡಿಕೊಳ್ಳದೆ, ಕ್ಲೈಮ್ಯಾಕ್ಸ್ ನ ಡಿಸೈಡ್ ಮಾಡದೆ ಎಕ್ಸಿಕ್ಯೂಟ್ ಮಾಡಲ್ಲ. ಈಗ ಕ್ಲೈಮ್ಯಾಕ್ಸ್ ನ ರೆಡಿ ಮಾಡ್ಕೊಂಡೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಪ್ಲಾನ್ ನ. ಏನು ಅವ್ರು ಇಟ್ಟಿರೋ ಸ್ಟೆಪ್ ಯಾವುದು, ಅದರ ಕ್ಲೈಮ್ಯಾಕ್ಸ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ನಾ ಹೇಳಿದೆ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ಏನಾಗುತ್ತೆ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಿ ಟಿ ರವಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವಣ ವಾಕ್ ಸಮರ ಎಲ್ಲೋ ಸ್ವಲ್ಪ ತಣ್ಣಗಾಗ್ತಿದೆಯೇನೋ. ಅದರಲ್ಲೂ ಸಭಾಪತಿ ಹೊರಟ್ಟಿ ಅವರು ಇದು ಮುಗಿದ ಅಧ್ಯಾಯ ಅಂತ ಹೇಳಿದ ಮೇಲಾದ್ರೂ ಇವ್ರು ಸೈಲೆಂಟ್ ಆಗ್ತಾರ ನೋಡಿದ್ರೆ ಇಲ್ಲ. ಈಗ ಒಂದು ತಾರ್ಕಿಕ ಘಟ್ಟಕ್ಕೆ ತೆಗೆದುಕೊಂಡು ಹೋಗುವ ತೀರ್ಮಾನಕ್ಕೆ ಇಬ್ರು ಬಂದಿದ್ದಾರೆ. ಹಾಗಾದ್ರೆ ಮಾಡಿರೋ ಪ್ಲಾನ್ ಏನು, ಇಟ್ಟಿರೋ ಸ್ಟೆಪ್ ಯಾವುದು, ಅದರ ಕ್ಲೈಮ್ಯಾಕ್ಸ್ ಯಾವ ರೀತಿ ಇರುತ್ತೆ ನೋಡಿ. ಇಬ್ರದ್ದು ಪ್ರತ್ಯೇಕವಾದ ಪ್ಲಾನ್ ಇದೆ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು 3 ದಿನ ಕಾಯ್ತಾ ಇದ್ದಾರೆ. ಅವರು 3 ದಿನ ಆಗೋಗ್ಲಿ ಅಂತ ಕಾಯ್ತಾ ಇದ್ದಾರೆ. ಅವ್ರ ಪ್ಲಾನ್ ಅಂತೂ ಭಯಂಕರ ಇದೆ, ಅದನ್ನು ಹೇಳ್ತೀನಿ ನಾನು ನಿಮಗೆ. ಅದರಲ್ಲಿ ಮೊದಲನೇ ಹೆಜ್ಜೆಗೆ ಇಟ್ಟಿದ್ದಾರೆ ಅವರು. ಈ ಕಡೆ ಸಿ ಟಿ ರವಿ ಅವ್ರ ಪ್ಲಾನು ಹಾಗೇ ಇದೆ. ಅವರು 3 ದಿನಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ. ಆ 3 ದಿನದ ಮಹತ್ವ ಏನು ಅಂತಾನೂ ಹೇಳ್ತೀನಿ. ಮೊದಲು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ಲಾನ್ ಏನು, ಅವ್ರಿಟ್ಟಿರೋ ಸ್ಟೆಪ್ ಯಾವುದು, ಅದನ್ನು ಹೇಳ್ತೀನಿ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೊದಲು ಯಾವಾಗ ಬೆಳಗಾವಿ ಕಮಿಷನರು, ಬೆಳಗಾವಿ ಎಸ್ ಪಿ ಎಲ್ಲ ಸಿ ಟಿ ರವಿ ವಿಚಾರದಲ್ಲಿ ತಪ್ಪಾಗಿ ನಡೆಯನ್ನ ಮುಂದಿಟ್ಟಿದ್ದಾರೆ, ತಪ್ಪು ಮಾಡಿದ್ರು ಅವರು, ಪೊಲೀಸರು ಆ ರೀತಿ ರಾತ್ರಿ ಎಲ್ಲ ಸುತ್ತಿಸಬಾರ್ದಿತ್ತು ಅನ್ನುವಂಥ ಕಮೆಂಟ್ಗಳು ಹೆಚ್ಚಾದವು. ಆಗ ಎಚ್ಚೆತ್ಕೊಂಡ್ರು. ಅದರಲ್ಲೂ ಸ್ವತಃ ಬಸವರಾಜ ಹೊರಟ್ಟಿ ಅವರು ಬೆಳಗಾವಿಯ ಪೊಲೀಸರು ವಿಧಾನ ಪರಿಷತ್ನಲ್ಲಿ ನಡೆದ ಘಟನೆ ಅಂತೇಳಿ FIR ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ಉಲ್ಲೇಖಿಸಿ ಹೇಳಿ ಗರಂ ಆದ ನಂತರ ಅವ್ರು ಹೋಗಿ ಕ್ವಶನ್ ಮಾಡಿದ್ರು ಅದನ್ನ. ಅದಾದ ನಂತರ ಎಚ್ಚೆತ್ತುಕೊಂಡು ಈ ಪ್ರಕರಣವನ್ನು ಬೆಳಗಾವಿಯಿಂದ ಹೊರಗೆ ತರಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡ್ರು. ಹಾಗೆ ಡಿಸೈಡ್ ಮಾಡಿಕೊಂಡ ಪರಿಣಾಮ ಈಗ ಕೇಸನ್ನ CID ಕೊಟ್ಟಿದ್ದಾರೆ. CID ಕೊಟ್ಟಿದ್ದಾರೆ ಅಂದ್ರೆ ಅದರ ಅರ್ಥ ಏನು? ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಒಂದು ತೀರ್ಮಾನ ಮಾಡ್ಕೊಂಡಿದೆ, ನಾವು ಇದನ್ನ ಸುಮ್ಮನೆ ಬಿಡೋದಿಲ್ಲ, ಅದೇನಾಗುತ್ತೋ ನಾವು ಎಲ್ಲದಕ್ಕೂ ರೆಡಿ. ಅಲ್ಲಿ ಹೊರಟ್ಟಿ ಅವರು ಬೆಳಗಾವಿಯಲ್ಲಿ ಆದಂತ FIR ಕೇಸು ತಪ್ಪು ಅಂತ ಹೇಳೋದಾದ್ರೆ ಇಲ್ಲಿ ಹೊಸ FIR ಮಾಡ್ತಾರೆ. ಅಲ್ಲಿ ವಿಧಾನ ಪರಿಷತ್ ಅನ್ನೋದನ್ನ ಮೆನ್ಷನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೊರಗೆ ಏನಾಯ್ತಲ್ಲ ಅದನ್ನೆಲ್ಲವನ್ನು ಇಟ್ಕೊಂಡು ಹೊರಗೆ ಬಂದಿರುವಂತ ಆಡಿಯೋ ಕೆಲವು ನ್ಯೂಸ್ ಚಾನೆಲ್ಗಳಲ್ಲಿ ರೆಕಾರ್ಡ್ ಆಗಿದೆಯಲ್ಲ, ಸಿ ಟಿ ರವಿ ಯಾವ ಪದ ಬಳಸಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಪದ ಬಳಸಿದ್ರು, ಯಾರು ಹೇಳ್ತಿರೋ ನಿಜ, ಯಾರು ಹೇಳ್ತಿರೋ ಸುಳ್ಳು ಎಲ್ಲ ಚರ್ಚೆ ಆಗ್ತಾ ಇದೆಯಲ್ಲ, ಅದನ್ನೇ ಬೇಸಾಗಿಟ್ಕೋತಾರೆ. ಆ ಆಡಿಯೋನೇ ಬೇಸಾಗಿಟ್ಕೊಂಡು ಈಗ ತನಿಖೆಯನ್ನ ಶುರು ಮಾಡ್ತಾರೆ. ಈ ಕಡೆ ಸಿ ಟಿ ರವಿ ಅವರೇನು ಸುಮ್ಮನೆ ಕೂತಿಲ್ಲ, ಅವರಿಗೂ ಇದು ಅರ್ಥ ಆಗೋಗ್ಬಿಟ್ಟಿದೆ. ಇವರು ನಾವೊಂದು ಬಲಿ ಹಾಕ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಯಾವಾಗ CID ತನಿಖೆ ಕೊಟ್ಟರು ಆಗ್ಲೇ ಅವ್ರ ರಿಯಾಕ್ಷನ್ ಏನಿತ್ತು, ಸಿ ಟಿ ರವಿ ಅವ್ರ ರಿಯಾಕ್ಷನ್ ಏನಿತ್ತು? ಬೆಳಗಾವಿಯ ಹಿರೇಬಾಗೇವಾಡಿಯ ಒಬ್ಬ ಪೇದೆ ಸಹಿತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರೆ ನ್ಯಾಯ ಸಿಗುತ್ತೆ, ಅದನ್ನ ಬಿಟ್ಬಿಟ್ಟು ಒತ್ತಡ ಇರುವಾಗ ಇವರು CID ತನಿಖೆ ಮಾಡಿಸಿದ್ರು ಕೂಡ ನ್ಯಾಯ ಸಿಗಲ್ಲ, ಪೂರ್ವಾಗ್ರಹ ಪೀಡಿತವಾಗಿ ತನಿಖೆ ಮಾಡುವಾಗ CID ಇಂದ ನ್ಯಾಯ ಸಿಗಲ್ಲ, ನ್ಯಾಯಾಂಗ ತನಿಖೆ ಆಗಲಿ ಅನ್ನುವಂಥ ಒತ್ತಾಯವನ್ನು ಅವರು ಮಾಡಿದ್ರು. ಅಷ್ಟೇ ಅಲ್ಲ, ಸಿ ಟಿ ರವಿ ಅವರು ಮಾಡಿರೋದು ಅವರ ಕಡೆಯಿಂದ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ. ಏನಾಗಿದೆ? ಈ ಕಡೆ ಬಿಜೆಪಿ ಸ್ಟ್ರಾಟಜಿ ಏನಿದೆ ಅಂದ್ರೆ, ಈಗ ಹೇಳ್ತಾ ಇದ್ದೀನಿ ನೋಡಿ, ಸಿ ಟಿ ರವಿ ಅವರ ಸ್ಟ್ರಾಟಜಿ ಏನು ಅಂತ ಹೇಳ್ತೀನಿ. ಕೊನೆಗೆ ಹೋಗಿ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದನ್ನ ನಾ ಹೇಳ್ತೀನಿ ಇಬ್ರದ್ದು ಕೂಡ. ಸಿ ಟಿ ರವಿ ಪ್ಲಾನ್ ಏನಪ್ಪಾ ಅಂದ್ರೆ, ರಾಜ್ಯಪಾಲರನ್ನ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡುವ ಹಾಗೆ ಈಗಾಗಲೇ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರ ಮೂಲಕ ದೂರನ್ನ ಕೊಡಿಸಿದ್ದಾರೆ ರಾಜ್ಯಪಾಲರಿಗೆ. ಒನ್ಸ್ ರಾಜ್ಯಪಾಲರು ಎಂಟ್ರಿ ಆದ್ರು ಅಂದ್ರೆ ರಾಜ್ಯಾಂಗದ ಮುಖ್ಯಸ್ಥರು ಎಂಟ್ರಿ ಆದ ಹಾಗೆ. ಅವರು ಸಚಿವರನ್ನೂ ಸಮನ್ ಮಾಡಬಹುದು, SP ನೂ ಸಮನ್ ಮಾಡಬಹುದು, ಕಮಿಷನರ್ನೂ ಸಮನ್ ಮಾಡಬಹುದು, ಯಾವುದೇ ಅಧಿಕಾರಿಯನ್ನು ಕರೆಸಬಹುದು. ಅಷ್ಟೇ ಅಲ್ಲ, ಇವರೆಲ್ಲರ ಮೇಲೆ ತನಿಖೆಗೂ ಆದೇಶವನ್ನ ಮಾಡಬಹುದು. ಆ ಅಧಿಕಾರ ರಾಜ್ಯಪಾಲರಿಗಿದೆ. ನೀವು ನೋಡಿದಿರಿ ಮೂಡ ಕೇಸಲ್ಲಿ ಏನಾಯ್ತು ಅಂತ ನೋಡಿದ್ರಿ, ಬೇರೆ ಬೇರೆ ಪ್ರಕರಣಗಳಲ್ಲಿ
ರಾಜ್ಯಪಾಲರ ಪಾತ್ರ ಎಷ್ಟರ ಮಟ್ಟಿಗೆ ಮುಖ್ಯವಾಗಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈಗ ರಾಜ್ಯಪಾಲರನ್ನ ಎಂಟ್ರಿ ಮಾಡಿಸುವ ಮೂಲಕ ಒಂದು ವೇಳೆ CID ಮೂಲಕ CT ರವಿ ಅವ್ರನ್ನ ಈ ಪ್ರಕರಣದಲ್ಲಿ ಅವ್ರದೇ ತಪ್ಪು ಅಂತ ಹೇಳಿ ಅದನ್ನ ಪ್ರೂವ್ ಮಾಡುವ ಭರದಲ್ಲಿ ತನಿಖೆಯ ನೆಪದಲ್ಲಿ ಅವ್ರನ್ನ ಜೈಲಿಗೆ ಕಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಈ ಕಡೆ ರಾಜ್ಯಪಾಲರ ಮೂಲಕ ಸಚಿವರ ಮೇಲೂ ಕೂಡ ತನಿಖೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸಚಿವೆ, DK ಶಿವಕುಮಾರ್ ಕೂಡ ಸಚಿವರು. ಸೊ ಇವರ ಮೇಲೂ ಕೂಡ ತನಿಖೆಗೆ ಏನ್ ಬೇಕೋ ಅದಕ್ಕೆ ಬೇಕಾದಂತ ಫೌಂಡೇಶನ್ ರೆಡಿ ಮಾಡ್ತಾ ಇದ್ದಾರೆ. ಇದು ಹೆಂಗ್ ನಡೆಯುತ್ತೆ, ಯಾಕೆ ನಡೆಯುತ್ತೆ, ಹಿಂಗಾಗಕ್ ಸಾಧ್ಯನಾ, ಏನ್ ಹೇಳ್ತಾ ಇದ್ರಿ ನೀವು, ಅದು ಬೇರೆ, ವಾಸ್ತವ ಬೇರೆ. ರಾಜಕಾರಣ ಹೆಂಗ್ ನಡೆಯುತ್ತೆ ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಯಾರ್ಯಾರ ಪಾತ್ರ ಏನಿರುತ್ತೆ ರಾಜಕಾರಣದಲ್ಲಿ ಅಂತನೂ ಗೊತ್ತು ನಿಮಗೆ. ಹಿಂದೆ ಹಂಸರಾಜ್ ಭಾರದ್ವಾಜ್ ಅಂತ ಇದ್ರು. ದಿನ ಬೆಳಗ್ಗೆ ಇದ್ರೆ ಮೀಡಿಯಾಗೆ ಬಂದೊಂದು ಬೈಟ್ ಕೊಡೋರು, ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸೋರು. ನಡೆದಂತ ಘಟನೆಗಳಿವೆಲ್ಲ, ನಾವೆಲ್ಲ ಪ್ರತ್ಯಕ್ಷ ಸಾಕ್ಷಿ. ಈಗ ಮೂಡ ಪ್ರಕರಣದಲ್ಲಿ ನೀವು ನೋಡಿದಿರಿ ಏನಾಗಿದೆ ಅಂತ ಹೇಳಿ. ಈಗ ಅದರ ಮುಂದುವರೆದ ಅಧ್ಯಾಯ ಬೆಳಗಾವಿ ಪ್ರಕರಣದಲ್ಲಿ ರಾಜ್ಯಪಾಲರ ಮಧ್ಯಪ್ರವೇಶ, ಆ ಮೂಲಕ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾರೆ. ಈ ಕಡೆ CID ಮೂಲಕ CT ರವಿ ಅವ್ರನ್ನ ಇಕ್ಕಟ್ಟಿಗೆ ಸಿಲುಕಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾರೆ. ಸೊ ಪರಸ್ಪರ ಇಕ್ಕಟ್ಟಿಗೆ ಸಿಲುಕಿಸುವ, ಸಂಕಷ್ಟಕ್ಕೆ ದೂಡುವ ಈ ಕದನದಲ್ಲಿ ಅಂತಿಮವಾಗಿ ನಾನು ಹೇಳ್ತೀನಿ ಕೇಳಿ, ಇದು ಹಿಂಗೆ ಎಳ್ಕೊಂಡು ಹೋಗುತ್ತೆ, ಕೋರ್ಟಿಗೆ ಹೋಗಿ ನಿಲ್ಲುತ್ತೆ. ಕೋರ್ಟಿಗೆ ಹೋದ್ಮೇಲೆ ಕತೆ ಏನಂತ ನಿಮಗೆ ಗೊತ್ತಲ್ಲ, ಅದು ಎಳ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ಇದು ಯಾವುದಾದ್ರೂ ಒಂದು ಹಂತದಲ್ಲಿ ತೀವ್ರತರವಾದಂತಹ ತಿರುವನ್ನ ಪಡೆದರೆ, ಯಾರನ್ನೋ ಅರೆಸ್ಟ್ ಮಾಡುವಂಥದ್ದು, ಯಾರನ್ನೋ ಜೈಲಿಗೆ ಕಳಿಸುವಂಥದ್ದು, ಇಂಥದ್ದೆಲ್ಲ ಆದ್ರೆ ಆಗ ರಾಜಕೀಯವಾದ ಹೋರಾಟ ಅದು ಕೂಡ ಆರಂಭ ಆಗುತ್ತೆ. CT ರವಿಗಾಗಲೇ ಹೇಳಿದ್ದಾರೆ ಬೆಳಗಾವಿ ಚಲೋ ಮಾಡ್ತೀನಿ ಅಂತ ಹೇಳಿ. ಸೊ ಅವರು ಕಾದು ನೋಡುವ ತಂತ್ರವನ್ನ ಈಗ ಅನುಸರಿಸ್ತಾ ಇದ್ದಾರೆ. ಹೈಕಮಾಂಡ್ನ ಪರ್ಮಿಷನ್ಗೆ ಕಾಯ್ತಾ ಇದ್ದಾರೆ. ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ಒಂದು ಉದ್ದೇಶ ಅವ್ರದ್ದಿದೆ. ಅದ್ರ ಜೊತೆಗೆ ಇದನ್ನ ಸರ್ಕಾರ ಯಾವ ರೂಟಲ್ಲಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಈಗ ಅವರಿಗೆ ಒಂದು ಅಂದಾಜು ಸಿಕ್ಕಿದೆ CID ತನಿಖೆ ಅಂತ ಆದ್ಮೇಲೆ. ಸೊ ಅವರು ರಾಜ್ಯಪಾಲರನ್ನ ಈಗ ಮಧ್ಯಪ್ರವೇಶ ಮಾಡಿಸಿರೋದು ಕಾನೂನಾತ್ಮಕವಾದ ದೃಷ್ಟಿಯಲ್ಲಿ. ರಾಜಕೀಯ ಹೋರಾಟ ಇನ್ನೂ ಆರಂಭ ಆಗಿಲ್ಲ. ಅದ್ಯಾವಾಗ ಆರಂಭ ಆಗುತ್ತೆ ಅಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 3 ದಿನ ಕಾಯ್ತಿದ್ದಾರೆ. 3 ದಿನದ ನಂತರ ನಿಜವಾದ ಗಂಡಾಂತರ ಶುರು ಆಗುತ್ತೆ ನೋಡಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ 3 ದಿನ ಕಾಯ್ತಾರೆ ಅಂದ್ರೆ, ಅವರಿಗೆ 26, 27ರವರೆಗೂ ಅಲ್ಲಿ ಬೆಳಗಾವಿಯಲ್ಲೇ ಕಾಂಗ್ರೆಸ್ನ ಅಧಿವೇಶನ ನಡೆಸ್ತಾ ಇದ್ದಾರಲ್ಲ, 100 ವರ್ಷ ಆಯ್ತು ಅಂತ ಹೇಳಿ. ಸೊ ಆ ಕಾರ್ಯಕ್ರಮದ ಕಡೆ ಅವ್ರ ಗಮನ ಇದೆ. ಅಲ್ಲಿಯವರೆಗೂ ಈ ವಾಕ್ಸಮರ, ವಾಗ್ದಾಳಿ, ಇಂಟರ್ವ್ಯೂ, ಬೈಟ್ಸು ಇದರಲ್ಲೇ ಮುಂದುವರಿಯುತ್ತೆ. ಈ ಕಡೆ CT ರವಿ ಅವರು ಹೈಕಮಾಂಡ್ ನಿಂದ ಪರ್ಮಿಷನ್ ಕಾಯ್ತಾ ಇದ್ದಾರೆ. ಅವರು ಕೂಡ 3 ದಿನ ಕಾಯಿರಿ ಅಂತ ಹೇಳಿದ್ದಾರೆ. ಹೀಗಾಗಿ ಅವರು ಕಾಯ್ತಾ ಇದ್ದಾರೆ. ಈ 3 ದಿನಗಳಿದೆಯಲ್ಲ, ಬಹಳ ಕ್ರೂಷಿಯಲ್ ಡೇಸ್. ಈ ಮುಂದಿನ 3 ದಿನಗಳಲ್ಲಿ ಮುಂದಿನ ರಾಜಕೀಯ ಹೋರಾಟ ತೀರ್ಮಾನ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಹೇಳಿದ್ದಾರೆ, ಪ್ರಧಾನಿ ಹತ್ರ ಹೋಗ್ತೀನಿ, ರಾಷ್ಟ್ರಪತಿಗಳ ಹತ್ರ ಹೋಗ್ತೀನಿ, ಮಹಿಳಾ ಆಯೋಗದ ಹತ್ರ ಹೋಗ್ತೀನಿ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಈ ಕಡೆ CT ರವಿನೂ ಹೇಳಿದ್ದಾರೆ, ಬೆಳಗಾವಿ ಚಲೋ ಮಾಡ್ತೀನಿ, ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗ್ತೀನಿ ಅಂತ ಅವರು ಹೇಳಿದ್ದಾರೆ. ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಅವರು ಒತ್ತಾಯ ಮಾಡ್ತಿದ್ದಾರೆ. ಸಿಟ್ಟಿಂಗ್ ಜಡ್ಜ್ ಮೂಲಕ, ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಮೂಲಕ ನ್ಯಾಯಾಂಗ ತನಿಖೆ ಮಾಡಿಸಿ ಅಂತೇಳಿ ಅವರು ಒತ್ತಾಯ ಮಾಡ್ತಿದ್ದಾರೆ. ಸೊ ಇದೆಲ್ಲದರ ನಡುವೆ ರಾಜಕೀಯ ಹೋರಾಟ 3 ದಿನದ ನಂತರ. ಆ ರಾಜಕೀಯ ಸಮರ ಯಾವುದನ್ನ ಆಧರಿಸಿ ಆರಂಭ ಆಗುತ್ತೆ ಅಂದ್ರೆ, CT ರವಿ ಕೊಟ್ಟಿರುವಂತ ದೂರು, ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಯಾವ ಕ್ರಮವನ್ನು ಮುಂದಿಡ್ತಾರೆ, ಹಾಗೂ ಈ ಕಡೆ CID ಯಾವ ರೀತಿ FIR ಮಾಡುತ್ತೆ, ಅದರಲ್ಲಿ ಏನನ್ನ ಉಲ್ಲೇಖಿಸುತ್ತೆ, ಹಾಗೂ ಯಾವ ರೀತಿ ಕಾನೂನಿನ ಕ್ರಮವನ್ನು ಕೈಗೊಳ್ಳುತ್ತೆ, ಅದನ್ನು ಆಧರಿಸಿ ರಾಜಕೀಯ ಹೋರಾಟ ಡಿಸೈಡ್ ಆಗುತ್ತೆ. ನಿಮ್ಮ ಪ್ರಕಾರ ಈ ಸಮರ, ಈ ಪ್ರತಿಷ್ಠೆಯ ಕದನ, ಇದರಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು, ಯಾರು ಸರಿ ಯಾರು ತಪ್ಪು? ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ಲಬಹುದಾ, CT ರವಿ ಗೆಲ್ಲಬಹುದಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.